ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರೆ ನೂರಾರು ತಿರುವಿಂದ ಏನೇನು ಅನುಬಂಧ ಈ ಬಾಳೊಂದು ಆದೇವರ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ 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 ರಂಗಾದ ರಂಗೋಲಿ. ಎಸ್ ವೀಕ್ಷಕರು, ಗಣೇಶ ಹಬ್ಬ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬರೂ ಸಂಭ್ರಮಿಸುತ್ತಾರೆ. ಈ ಬಾರಿ ಒಂದಕ್ಕಿಂತ ಒಂದು ಗಣೇಶ ಮೂರ್ತಿಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಯುವಕರ ಬಳಗಗಳು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಆಗುವವರೆಗೂ ಸಹ ದಿನಕ್ಕೊಂದು ಕಾರ್ಯಕ್ರಮ ಎಂಬಂತೆ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಂಜಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಶೆಟ್ಟಿಹಳ್ಳಿ ಬಡಾವಣೆಯ ಶ್ರೀ ಏಕದಂತ ಮೈತ್ರಿ ಕೂಟದ ವತಿಯಿಂದ 9ನೇ ವರ್ಷದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು, ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿತ್ಯ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದಾರೆ. ಶನಿವಾರ ಮಹಿಳೆಯರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ವಾರ್ಡ್ನಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವೆಂಕಟಕೃಷ್ಣ ಅಂತ ನಮ್ಮ ಹೆಸರು. ಈ ದಿನ 9ನೇ ವಾರ್ಡಲ್ಲಿ ಗಣೇಶ ಹಬ್ಬವನ್ನು ಬಹಳ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಮೊದಲನೇ ದಿನ ಗಣೇಶ ಪೂಜೆ ಇರ್ಬೋದು ಮತ್ತು ಪ್ರಸಾದಗಳಿರ್ಬೋದು ನಮ್ಮ ವಾರ್ಡ್ ಅವರು ತುಂಬ ಚೆನ್ನಾಗಿಲ್ಲ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲಾಯರ್ ಮುನೇಗೌಡರು ಸಾಹೇಬರು ಮನೆಗೂ ತೆರಳಿ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಜಯಸೂರ್ಯರು ಇರ್ಬೋದು ಮತ್ತು ಶ್ರೀಧರ್ ಇರ್ಬೋದು ಎಲ್ಲ ನಮ್ಮ 9ನೇ ವಾರ್ಡ್ನ ಯುವಕರು ತುಂಬಾ ಕಷ್ಟಪಟ್ಟು ಇದನ್ನು ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತಿದ್ರು. ಇವರು ಹೆಂಗೆ ಮಾಡೋಣ ಏನು ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ನಮ್ಮ ಗೌಡ್ರ ಮನೆಯಲ್ಲಿ ಕೂತ್ಕೊಂಡು ಮುನೇಗೌಡ್ರ ಮನೆಯಲ್ಲಿ ಜಾತ್ಯತೀತವಾಗಿ ಯಾವುದು ಜಾತಿ ಭೇದ ಭಾವ ಏನೂ ಇಲ್ದಿರ ಹಿಂದೂಗಳಿರ್ಬೋದು, ನಮ್ಮ ವಾರ್ಡಲ್ಲಿರೋ ಇದು ಮುಸ್ಲಿಮ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಎಲ್ಲ ಹೊಂದಾಣಿಕೆಯಿಂದ ಕೂತ್ಕೊಂಡು ಮಾತಾಡಿಕೊಂಡು ಇದು ಹೆಂಗೆ ಮಾಡಬೇಕು ಅಂತೇಳಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಸರ್. ಯಾಕೆ ನಾವು ಇದನ್ನು ವಿಶೇಷತೆ ಅಂತೇನಿಲ್ಲ ಸರ್, ಇದ್ರಲ್ಲಿ ಪ್ರತಿ ವರ್ಷದಂತೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಮಹಿಳೆಯರಿಗೆ ಏನಾದರೂ ನಾವು ಒಂದು ವಿಶೇಷ ಕೊಡಬೇಕು. ಯಾಕಂದರೆ ಒಂದು ದಿವಸ ಮಕ್ಕಳಿಗೆ ಆರ್ಕೆಸ್ಟ್ರಾ ಅಂದರೆ ಕೆಲವ್ರಿಗೆ ಎಲ್ಲರೂ ಬಂದು ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಮತ್ತು ಪ್ರೈಸ್ ಬಂತಂದರೆ ಅವ್ರಿಗೆ ಒಂದು ಸಮಾಧಾನ ಆಗ್ತದೆ. ನಮ್ಮ ಲೇಔಟಲ್ಲಿ ಒಂದು ಗಣೇಶ ವಿಸರ್ಜನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲಿ ನಾವು ಭಾಗವಹಿಸಿದ್ವಿ. ಸೊ ಇಂಥವ್ರಿಗೆ ಪ್ರೈಸ್ ಬಂತು, ನಮಗೂ ಪ್ರೈಸ್ ಬಂತು ಅಂತೇಳಿ ಅವ್ರಿಗೆ ಒಂದು ಖುಷಿ ಥರ ಅಂತ ಕೆಲಸ ಆಗಬೇಕು ಅಂತೇಳಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಸರ್. ಸರ್ ನಾವು ಮೊದಲನೇ ಪ್ರೈಸು ಕುಕ್ಕರು ಮಿಕ್ಸಿ, 2ನೇ ಪ್ರೈಸು ಕುಕ್ಕರು, 3ನೇ ಪ್ರೈಸು ಹಾಟ್ ಬಾಕ್ಸು, ಮತ್ತು ಬೇರೆ ಎಲ್ಲರೂ ಯಾರು ಹಾಕಿದರೆ ಅವ್ರಿಗೆಲ್ಲ ಸಮಾಧಾನಕರ ಬಹುಮಾನ ಅಂತೇಳಿ ನಮ್ಮ ಒಂದು ಶೆಟ್ಟಹಳ್ಳಿ ಬಡಾವಣೆಯ ನಾಗರಿಕರಿಗೆ ಗುರುತಿರೋ ಥರ ಒಂದು ಬಹುಮಾನವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇನ್ನು ಶೆಟ್ಟಿಹಳ್ಳಿ ಬಡಾವಣೆಯ ಶ್ರೀ ಏಕದಂತ ಮೈತ್ರಿ ಕೂಟದ ವತಿಯಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಿದ್ದೇ ತಡ. ವಾರ್ಡಿನ ಮಹಿಳೆಯರೆಲ್ಲರೂ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ಗಮನ ಸೆಳೆದಿದ್ದಾರೆ. ವಿಜೇತರ ಆಯ್ಕೆಗಾಗಿ 3 ತೀರ್ಪುಗಾರರನ್ನ ಆಯೋಜಿಸಲಾಗಿತ್ತು. ಮೊದಲನೆಯ ಬಹುಮಾನವಾಗಿ ಮಿಕ್ಸಿ ಕೊಟ್ರೆ, 2ನೇ ಬಹುಮಾನವಾಗಿ ಕುಕ್ಕರ್, 3ನೇ ಬಹುಮಾನವಾಗಿ ಹಾಟ್ ಬಾಕ್ಸ್ ಕೊಟ್ಟು ಪ್ರೋತ್ಸಾಹ ನೀಡಿದ್ದು ಮಹಿಳೆಯರಿಗೆ ಖುಷಿ ತಂದಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸೊ ನಮ್ಮ ಶೆಟ್ಟಿಹಳ್ಳಿ ಲೇಔಟ್ 9th ವಾರ್ಡು ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬ ಅಂತ ಬಂದರೆ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀರಿ. ಸೊ ಇದು 9ನೇ ವರ್ಷದ ಗಣೇಶ ಹಬ್ಬ. ಸೊ ಗಣೇಶ ಹಬ್ಬ ಅಂದರೆ ಎಲ್ಲರಿಗೂ ಅಷ್ಟೇ ಯಾವುದೋ ಹಬ್ಬ ಅಂತಂದರೆ ಸ್ಪೆಷಲ್ ಹಬ್ಬ ಅಂತ ಫೀಲ್ ಆಗೋದಂದರೆ ಗಣೇಶ ಚತುರ್ಥಿ. ಯಾಕೆಂದರೆ ಯಾವ ಏರಿಯಾಗಾದರೂ ಹೋಗಿ ಸೊ ಗಣೇಶನ ನೋಡೋಕ್ಕೆ ಒಂಥರ ಅದ್ಭುತವಾಗಿರುತ್ತೆ. ಸೊ ಹೀಗೆ ಇವತ್ತಿನ ದಿನದಂದು ರಂಗೋಲಿ ಸ್ಪರ್ಧೆಯನ್ನು ಅರೇಂಜ್ ಮಾಡಿದ್ರು. ಸೊ ಆಲ್ಮೋಸ್ಟ್ 200 ರಂಗೋಲಿ ಎಲ್ಲರೂ ಹಾಕಿದ್ದಾರೆ. ತುಂಬ ಖುಷಿ ಆಯಿತು. ಸೊ ಹೀಗಾಗಿ ನಾವು ಕೂಡ ಒಂದು ರಂಗೋಲಿಯನ್ನು ಬಿಡಿಸಿದ್ದೀರಿ. ನಾನಲ್ಲ, ನಮ್ಮ ಅಕ್ಕ ಬಿಡಿಸಿದ್ರು. ಸೊ ಅದ್ರ ಕಾನ್ಸೆಪ್ಟು ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಷ್ಟು ರಂಗೋಲಿ ಅಲ್ಲ, ಇದು 3 ಡೇಸಿಂದ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದಾರೆ. ಫಸ್ಟ್ ಡೇ ಅಪ್ಪು ಡ್ಯಾನ್ಸ್ ಕ್ಲಾಸ್ ಅವರೆಲ್ಲ ಬಂದು ಡ್ಯಾನ್ಸ್ ಮಾಡಿದ್ರು. ಸೆಕೆಂಡ್ ಡೇ ಫುಲ್ಲು ನೆನೆಲ್ಲ ಆರ್ಕೆಸ್ಟ್ರಾ ಇತ್ತು. ತುಂಬ ಎಂಜಾಯ್ ಮಾಡಿದ್ದೀವಿ. ಮೇ ಬಿ ಯಾವ ರೋಡ್ ಅವರು ಇಷ್ಟು ಗ್ರ್ಯಾಂಡಾಗಿ ಮಾಡಿರಲ್ಲ ಅನಿಸುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಆ್ಯಂಡ್ ಇವತ್ತು ರಂಗೋಲಿ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ನನಗೇನು ಅಂತಂದರೆ ಕಾನ್ಸೆಪ್ಟ್ ಹೈಲೈಟ್ ಮಾಡಬೇಕಾಯಿತು. ಸೊ ಹಾಗಾಗಿ ಗೌರಿಪುತ್ರ ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ರಂಗೋಲಿ ಹಾಕಿದ್ದೀನಿ. ಎಲ್ಲ ತುಂಬ ಈ ಥರ ಆರ್ಗನೈಸ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿ ಇರುವ ಶ್ರೀ ಮಾರುತಿ ಗೆಳೆಯರ ಬಳಗ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವವನ್ನ 3 ದಿನಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದು, ದಿನಕ್ಕೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು. ಶನಿವಾರ ಮಹಿಳೆಯರಿಗೆ ಪ್ರತ್ಯೇಕವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು, 100 ಮಹಿಳೆಯರು ವಿಧ ವಿಧದ ರಂಗೋಲಿಗಳನ್ನು ಬಿಡಿಸಿ ಸಂತಸ ಪಟ್ಟಿದ್ದಾರೆ. ರಂಗೋಲಿ ರಂಗೋಲಿ ರಂಗೋಲಿ
ನನ್ನ ಹೆಸರು ಜಲಜಾಕ್ಷಿ ಬಿ ಅಂತ. ನಾವು ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದೀವಿ. ನಮ್ಮ ಚಾಮರಾಜಪೇಟೆಯಲ್ಲಿ ಪ್ರತಿ ವರ್ಷವೂ ಸಹ ಗಣೇಶೋತ್ಸವನ ಪ್ರಾರಂಭ ಮಾಡ್ತಾ ಇರ್ತೀವಿ, ಆಚರಣೆ ಮಾಡ್ತೀವಿ. ಹಾಗೂ ಪ್ರತಿದಿನವೂ ಸಹ ಒಂದೊಂದು ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 25ನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ಪ್ರತಿದಿನ ಸಹ ಒಂದೊಂದು ರೀತಿಯಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸ್ತಾರೆ. ರಂಗೋಲಿ ಕಾರ್ಯಕ್ರಮ, ಮಕ್ಕಳಿಗೆ ಮನೋರಂಜನೆ ಇರುವಂಥ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ. ಪ್ರತಿದಿನವೂ ಸಹ ಪ್ರತಿದಿನ ರಾತ್ರಿ ಆಗಿದ ತಕ್ಷಣ ಮಕ್ಕಳಿಗೆ ಗಣೇಶೋತ್ಸವ ನೋಡೋದೇ ಒಂದು ಅದ್ಧೂರಿಯಾದಂಥ ಇದು. ಗಣೇಶನ ಯಾವಾಗ ಬಂದು ನೋಡ್ತೀವೋ ಅಂತ ಸಂತೋಷ ಪಡ್ತಾರೆ. ನಮಗೂ ಸಹ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಮಹಿಳೆಯರಿಗೆ ವಿವಿಧ ರೀತಿಯಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾರೆ. ನಾವು ಸಹ ಬೇಗನೆ ಬಂದು ಇಲ್ಲೆಲ್ಲ ಹಾಜರಾಗಿರ್ತೀವಿ. ತುಂಬ ಸಂತೋಷ ಆಗುತ್ತೆ ಈ ಥರದ ಕಾರ್ಯಕ್ರಮ ಯಾವಾಗಲೂ ನಡೆಯೋದ್ರಿಂದ. ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಆ ಮಹಿಳೆಯರು ಎಲ್ಲರೂ ವಿವಿಧ ರೀತಿಯಾದ ರಂಗೋಲಿಗಳನ್ನು ಹಾಕಿದ್ದಾರೆ. ನೋಡಲಿಕ್ಕೆ ಕಣ್ಣಿಗೆ ಅಲಂಕಾರಕೃತವಾಗಿದ್ದಾವೆ. ತುಂಬ ಸಂತೋಷ ಆಗುತ್ತೆ ಆದರೆ ಆ ರೀತಿಯ ರಂಗೋಲಿಗಳನ್ನು ನೋಡ್ತಾ ಇದ್ದರೆ. ಪ್ರತಿ ವರ್ಷ ಇದೇ ಥರ ಹಬ್ಬ ಆಚರಣೆ ಇದೇ ರೀತಿ ಯಾವಾಗಲೂ ಬರ್ತಾ ಇರಲಿ, ಇದೇ ರೀತಿ ಸಂತೋಷವಾಗಿ ನಾವು ನಡೆಸ್ತಾ ಇರಬೇಕು ಅಂತ ಆಸೆ ಇದೆ. ಅದು ಏನಿಲ್ಲ, ನಮಗೆ ಹಾಕಬೇಕು, ಹಾಕ್ತಾಯಿದ್ವಿ, ಯಾವುದನ್ನು ಬರಲಿ. ಇದೊಂದು ಚಟುವಟಿಕೆ ಅಲ್ವಾ, ಎಲ್ಲರೂ ಪಾಲ್ಗೊಳೋದ್ರು, ಎಲ್ಲ ಮನೋರಂಜನೆಯುಕ್ತವಾಗಿ ಇದನ್ನು ನಾವು ಆರಂಭಿಸ್ತಾ ಇದ್ದೀವಿ. ಸಂತೋಷದಿಂದ ಹಾಕ್ತಾಯಿದ್ದೀವಿ. ಪ್ರೈಸ್ ಬರೋದು ಬಿಡಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.